ನಮಸ್ಕಾರ. ಎಲ್ಲರೂ ತಾಳ್ಮೆಯಿಂದ ಕಾಯ್ತಾ ಇರುವಂಥದ್ದು ಸ್ವಾಮೀಜಿಯವರ ಮಾತುಗಳು ಕೇಳಲಿಕ್ಕೆ. ಆ ಎಚ್ಚರ ನನಗಿದೆ. ಅದರ ಅಧ್ಯಕ್ಷ ಸ್ಥಾನದಿಂದ ನನ್ನ ಎರಡು ಮಾತುಗಳಾಗಲೇಬೇಕು ಅಂತ ಡಾಕ್ಟರ್ ಸೋಮಶೇಖರ್ ಅವರ ತಾಕೀತು ಮಾಡಿರೋದ್ರಿಂದ ನಾನೊಂದೆರಡು ಮಾತಾಡಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ಸಿ ಸೋಮಶೇಖರ್ ಅವರೇ, ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರೇ, ಶಂಕರ್ ಬಿದ್ರಿ ಅವರೇ, ಮಹಾಂತೇಶ್ ಬಿರಾದರ್ ಅವರೇ, ಚಂದ್ರಕಾಂತ್ ಬೆಲ್ಲದ್ರವರೇ, ಕೆ ವಿ ನಾಗರಾಜ ಮೂರ್ತಿಯವರೇ, ನಿರ್ಮಲಾ ಎಲಿಗಾರ್ ಅವರೇ, ಎಸ್ ಜಿ ಸುಶೀಲಮ್ನವರೇ, ವಿ ಶ್ರೀನಿವಾಸರಾಜು ಅವರೇ, ನಾಡೋಜ ಷರಕ್ಷರಿ ಅವರೇ, ಪಾಲ್ನೇತ್ರ ಅವರೇ, ಲೀಲಾದೇವಿ ಆರ್ ಪ್ರಸಾದ್ರವರೇ, ಗಾಯಕ ಮೃತ್ಯುಂಜಯ ದೊಡ್ಡವಾಡ ಅವರೇ, ಗಾಂಜಿ ಅವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಕನ್ನಡ ಮನಸ್ಸುಗಳೇ, ಫಾಗು ಹಲ್ಕಟ್ಟಿ ಅವರ ಜನ್ಮ ದಿನಾಚರಣೆ ಇಷ್ಟು ಸೊಗಸಾಗಿ ಗಾಂಧಿ ಭವನದಲ್ಲಿ ನೆರವೇರಿದ್ದು ನನಗಂತೂ ವಿಪರೀತ ಸಂತೋಷ ತಂದಿದೆ. ಯಾಕೆಂದರೆ ಫಾಗು ಹಲ್ಕಟ್ಟಿ ಅವರು ಅವರ ಇಡೀ ಬದುಕಿನ ಕೆಲಸ ಕಾರ್ಯ ಇದನ್ನೆಲ್ಲ ಗಮನಿಸಿದಾಗ ಅವರೊಬ್ಬ ಮಹಾನ್ ಗಾಂಧಿ ಚಿಂತಕರಾಗಿದ್ದರು ಅಂತ, ಗಾಂಧೀಜಿಯ ಸಮಕಾಲೀನರಾಗಿದ್ದರು, ಗಾಂಧಿಯ ಚಿಂತಕರಾಗಿದ್ದರು ಕೂಡ. ನೋಡಿ, ಅವರು ವಚನ ಪಿತಾಮಹರು ಅಂತೇಳಿ ಅನ್ನಿಸಿಕೊಂಡರು. ಸಂಗ್ರಹಕಾರರಾಗಿ, ಸಂಶೋಧಕರಾಗಿ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಇಡೀ ವಚನ ಸಂಗ್ರಾಹ್ಯದ ಒಂದು ದೊಡ್ಡ ಕೆಲಸವನ್ನು ನಾವು ನೆನೆಸ್ಕೊಂಡಾಗ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಶಂಕರಾಚಾರ್ಯರು. ಶಂಕರರು ಮಹಾಭಾರತದ ಇಡೀ ಸಮಗ್ರ ಸಾಹಿತ್ಯದಲ್ಲಿ ಕಳೆದು ಹೋಗಿದ್ದಂಥ ಕೃಷ್ಣಾರ್ಜುನರ ಸಂವಾದವನ್ನು ಒಂದು ಕಡೆ ಕಲೆ ಹಾಕಿ ಅದಕ್ಕೊಂದು ರೂಪ ಕೊಟ್ಟು ಭಗವದ್ಗೀತೆ ಅನ್ನುವಂಥ ಒಂದು ಸಾಹಿತ್ಯವನ್ನು ನಮ್ಮ ಸನಾತನ ಸಂಸ್ಕೃತಿಗೆ ಕೊಟ್ಟು ಹೋಗಿದ್ದಾರೆ. ಅದೇ ರೀತಿ ನಮ್ಮ ಫಾಗು ಹಲ್ಕಟ್ಟಿಯವರು ಕೂಡ ಎಲ್ಲೆಲ್ಲೋ ಕಳೆದು ಹೋಗಿದ್ದಂಥ, ಎಲ್ಲೆಲ್ಲೋ ಅಡಗಿದ್ದಂಥ ಈ ವಚನಗಳನ್ನು ಅವನ್ನೆಲ್ಲವನ್ನು ಹೆಕ್ಕಿ ತೆಗೆದು ನಮ್ಮಗಳಿಗೆಲ್ಲ ಮುಟ್ಟಿಸಿದ್ದಾರೆ. ಹಾಗಾಗಿ ಇದು ನಾನಾದರೂ ಕೂಡ ಅಂದ್ಕೊಳ್ತಕ್ಕಂಥ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ. ಯಾವುದೇ ಒಂದು ಧರ್ಮ ಆಗಲಿ, ಯಾವುದೇ ಒಂದು ಆಂದೋಲನ ಆಗಲಿ, ಅದು ಉಳಿಬೇಕಾದ್ರೆ ಅದರ ಮೂಲತಃ ಅದರ ಸಾಹಿತ್ಯ ಭಾಳ ಗಟ್ಟಿಗೊಳ್ಳಬೇಕು ಅನ್ನುವಂಥದ್ದು. ಏಕೀಕರಣದ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವರು, ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂಥವ್ರು. ನೋಡಿ, ಅಸ್ಪೃಶ್ಯತೆಯ ವಿರುದ್ಧ ಸಮಾಜದ ಕೆಲವು ಸುಧಾರಣಾ ಕಾರ್ಯಗಳಲ್ಲಿ ಕೆಲಸ ಮಾಡುವಂಥ ಜನ ಯಾವತ್ತೂ ಕೂಡ ಏಕಾಂಗಿಯಾಗಿರ್ತಾರೆ, ಏಕಾಂಗಿ ಹೋರಾಟಗಾರರಾಗಿರ್ತಾರೆ. ನಾವು ಅದರಿಂದ ಇವತ್ತು ಸೇವೆ ಮತ್ತು ತ್ಯಾಗ ಎರಡನ್ನೂ ಮೇಳೈಸಿ ಬದುಕಿದಂಥ ಫಾಗು ಹಲ್ಕಟ್ಟಿಯವರನ್ನು ನಾವು ಇವತ್ತು ಸ್ಮರಣೆ ಮಾಡ್ತಾ ಇದ್ದೇವೆ. ಗ್ರಾಮೀಣಾಭಿವೃದ್ಧಿ ಬಗ್ಗೆ ಅವರು ಹೆಚ್ಚು ಆಲೋಚನೆ ಮಾಡೋದು, ಇದೆಲ್ಲವೂ ಗಾಂಧಿ ಚಿಂತನೆಗಳೇ. ಹಾಗೆಯೇ ಅವರು ಸಾಕಾರ ತತ್ವವನ್ನು ಜನಗಳ ಮನಸ್ಸಲ್ಲಿ ಬಿತ್ತಿ ಸಂಸ್ಥೆಗಳನ್ನು ಕಟ್ಟಿದರು, ಇಡೀ ಬಿಜಾಪುರವನ್ನು ಕನ್ನಡಮಯವನ್ನಾಗಿ ಮಾಡಿದರು ಅನ್ನುವಂಥದ್ದೆಲ್ಲ ಮಾತುಗಳು, ಚಿಂತನೆಗಳು ಈ ಸಭೆಯಲ್ಲಿ ಈಗ ಬಂದವು. ಸುತ್ತೂರು ಶ್ರೀಗಳಂತೂ ಬಂದಿದ್ದಾರೆ. ನಾನು ಸ್ವಾಮಿಗಳ ಬಗ್ಗೆ ನಾನು ಇಷ್ಟು ಹೇಳಬೇಕು ಅಂತಂದರೆ, ನಾವು ಈ ಕಾರ್ಯಕ್ರಮ ಆರಂಭ ಮಾಡಿದ್ದು ಸಿ ಸೋಮಶೇಖರ್ ಅವರು ಸೋಮಶೇಖರ್ ಅವರು ಭಾಳ ಚೆನ್ನಾಗಿ ಟೇಕ್ ಆಫ್ ಕೊಟ್ಟರು ಈ ಕಾರ್ಯಕ್ರಮಕ್ಕೆ. ಈಗ ಅದಕ್ಕೆ ಸೇಫ್ ಲ್ಯಾಂಡಿಂಗ್ ಕೊಡುವಂಥವ್ರು ಸ್ವಾಮೀಜಿಯವರು. ಹಾಗಾಗಿ ಅವ್ರ ಮಾತಿಗೆ ನಾನು ಎದು ನೋಡ್ತಾ ಇದ್ದೇನೆ. ಮಹಾಂತೇಶ್ ಬಿರಾದರ್ ಅವರು ಕೂಡ ಹೇಳಿದರು, ಅವರು ವಾಸ್ ದಿ ಫಾದರ್ ಆಫ್ ಬಿಜಾಪುರ್ ಡೆವಲಪ್ಮೆಂಟ್ ಅಂತ. ನೋಡಿ, ಯಾರು ಸಮಾಜದ ಬಗ್ಗೆ, ಜನರ ಬಗ್ಗೆ ಹಿತಚಿಂತನೆ ಇಟ್ಕೊಳ್ತಾರೆ, ಅವರ ಕೆಲಸ ಕಾರ್ಯಗಳು ಬರೀ ವ್ಯಾಪ್ತಿಯಾಗಿ ಯಾವುದೋ ಒಂದು ಸೀಮಿತವಾಗಿರೋದಿಲ್ಲ. ಎಲ್ಲ ರಂಗಗಳಲ್ಲೂ ಜನ ಮೇಲೆ ಬರಬೇಕು. ಅದು ಒಂದು ಸರ್ವೋದಯ ಕಲ್ಪನೆ, ಸರ್ವರ ಹಿತ ಎಲ್ಲದರಲ್ಲೂ ಆಗಬೇಕು ಅನ್ನುವಂಥ ಒಂದು ಚಿಂತನೆ, ಅದನ್ನು ನಾವು ಫಾಗು ಹಲ್ಕಟ್ಟಿಯವರ ಬದುಕಿನಲ್ಲಿ ಕಾಣ್ತೇವೆ. ನೋಡಿ, ಎಲ್ಲೋ ಒಂದು ಕಡೆ DVG ಅವರನ್ನು ತೆಗೆದು ಎಲ್ಲೋ ಒಂದು ಕಡೆ ಕಗ್ಗಕ್ಕೆ ಕಟ್ಟು ಹಾಕ್ತೀವಿ. ಅದೇ ರೀತಿ ನಮ್ಮ ಹಳಕಟ್ಟಿಯವ್ರನ್ನ ಯಾವುದೋ ಬರೀ ವಚನಕ್ಕೆ ಕಟ್ಟಾಕ್ತೀವಿ. ಇರ್ಬೋದು, ವಚನ ಪಿತಾಮಹರು ಇರ್ಬೋದು, ಆದರೆ ಅವರು ಸಾರ್ವಜನಿಕ ಜೀವನಕ್ಕೆ ಮಾಡಿದ ಕೆಲಸಗಳು ಎಷ್ಟು ಅದ್ಭುತ ಅನ್ನೋದನ್ನು ನಮ್ಮ ಮಾನ್ಯ ಎಚ್ ಕೆ ಪಾಟೀಲರು ನಮಗೆಲ್ಲ ತಿಳಿಸ್ಕೊಟ್ರು. ಇವತ್ತು ಜನಸೇವೆ ಮಾಡಿದವ್ರ ನೋಡಿ, ಸಾಹಿತ್ಯ ಬರೆದಿದ್ದೆಲ್ಲೋ ಒಂದು ಕಡೆ ದಾಖಲಾಗುತ್ತೆ. ಜನಸೇವೆ ಮಾಡಿದ್ದು ಸಂಸ್ಥೆಗಳ ಮೂಲಕ ಅವರು ಸಲ್ಲಿಸಿದಂಥ ಸೇವೆಗಳು ಅದು ಎಲ್ಲೂ ಕೂಡ ದಾಖಲಾಗೋದಿಲ್ಲ. ಅದರಿಂದ ಅದು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು. ಒಂದು ಮಾತು ನನಗೆ ಭಾಳ ಸಂತೋಷ ಕೊಟ್ಟದ್ದೇನು ಅಂದರೆ, ಅವರು ಸ್ಥಿತಪ್ರಜ್ಞರಾಗಿದ್ದರು ಅನ್ನುವಂಥದ್ದು. ಜೀವನದ ಬಹಳ ದೊಡ್ಡ ತಪಸ್ಸದು. ಯಾರೇ ಆಗಲಿ, ಅವನು ಎಂಥ ವಿದ್ಯಾವಂತನಾಗಲಿ, ಎಂಥ ಸಾಧಕನಾಗಲಿ, ಆ ಸ್ಥಿತಪ್ರಜ್ಞ ಸ್ಥಿತಿ ಇದೆಯಲ್ಲ, ಅದನ್ನು ಅವನು ಯಾರು ಸಾಧಿಸ್ತಾನಲ್ಲ, ಅವನ ಜನ್ಮ ಸಾರ್ಥಕ ಅನ್ನುವಂಥದ್ದು. ಯಾಕೆಂದರೆ ನನಗೆ ದೇವುಡು ಅವರ ನೆನಪು ಬರುತ್ತೆ. ದೇವುಡು ನರಸಿಂಹಶಾಸ್ತ್ರಿ ಅವರು ಒಂದು ಕಡೆ ಯಾವುದೋ ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲೆಲ್ಲೋ ಭಗವದ್ಗೀತೆ ಮೇಲೆ ಉಪನ್ಯಾಸ ಮಾಡಲಿಕ್ಕೆ ಹೇಳ್ತಾರೆ. ಅವರು ಉಪನ್ಯಾಸ ಮಾಡ್ತಾ ಇದ್ದಾಗೆ ಮಧ್ಯದಲ್ಲಿ ಅವರು ಉಪನ್ಯಾಸ ನಡೀತಿದ್ದಾಗ ಯಾರೋ ವೇದಿಕೆ ಹಿಂದೆ ಬಂದು ಒಂದು ಚೀಟಿ ಕೊಡ್ತಾರೆ. ಸರಿ, ಆ ಚೀಟಿಯನ್ನು ಓದಿ ಅವರು ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಡ್ತಾರೆ. ಆದರೆ ಪ್ರವಚನವನ್ನು ಮುಂದುವರಿಸ್ತಾ ಹೋಗ್ತಾರೆ. ಆಮೇಲೆ ಯಾರೋ ಒಬ್ಬರು ಅವ್ರು ಕರ್ಕೊಂಡು ಬಂದಿದ್ರಲ್ಲ ಇವ್ರಿಗೆ ಉಪನ್ಯಾಸಕ್ಕಾಗಿ, ಅವ್ರ ಹತ್ರ ಹೇಳ್ತಾರೆ, ಇವಲ್ಲ ನಾವು ಜಲ್ದಿ ವಾಪಸ್ ಹೋಗಬೇಕು, ಮನೆಗೆ ಹೊರಟ್ಬಿಡೋಣ ನಡೀರಿ ಅಂತ. ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀರಾ ಅಂದಾಗ, ಇಲ್ಲ
ನಾನು ಗೀತೆ ಮೇಲೆ ಉಪನ್ಯಾಸ ಮಾಡ್ತಿದ್ದಾಗ ನನಗೊಂದು ಚೀಟಿ ಬಂತು, ನನ್ನ ಮಗ ತೀರ್ಕೊಂಡಿದ್ದಾನೆ, ಅದರಿಂದ ಮತ್ತು ಆಗಲೇ ಹೇಳಲ್ವೇ ಸಭೆ ಅಲ್ಲಿ ಬರ್ಖಾಸ್ತು ಮಾಡಿ ನಾವು ಹೋಗ್ಬೋದಾಗಿತ್ತಲ್ಲ ಅಂದಾಗ ದೇವರು ಹೇಳ್ತಾರೆ, ಇಲ್ಲ, ನಾನು ಪ್ರವಚನ ಮಾಡ್ತಾ ಇದ್ದಿದ್ದು ಗೀತೆಯ ಬಗ್ಗೆ. ನನಗೆ ಮನಸ್ಥಿತಿ ಇಲ್ಲದೆ ಹೋದರೆ, ಸರಿಯಾಗಿ ಸ್ಥಿತಪ್ರಜ್ಞನಾಗಿಲ್ಲದೆ ಹೋದರೆ ನಾನು ಬೇರೆಯವ್ರಿಗೆ ಹೇಳಿ ಏನು ಪ್ರಯೋಜನ ಅಂತ. ಇಂಥ ಅದ್ಭುತ ವ್ಯಕ್ತಿಗಳು ಈ ದೇಶದಲ್ಲಿ ನಾಡಿನಲ್ಲಿದ್ದಂಥವರು. ಅಸ್ಪೃಶ್ಯತೆ ಮತ್ತು ಕಾಯಕ, ಜಾತಿ ವಿರೋಧ, ಆಮೇಲೆ ಪವಾಡಗಳ ವಿರುದ್ಧ ಇವೆಲ್ಲವನ್ನು ನಡೆಸಿದಂಥ ಹಳಕಟ್ಟಿಯವರು ನಿಜಕ್ಕೂ ಭಾಳ ದೊಡ್ಡ ಸಮಾಜ ಸುಧಾರಕರು ಅಂತೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಇದು ಈ ದೇಶದ ಏನೂ ಮಾಡೋಕ್ಕಾಗಲ್ಲ. ನಾವು ಬುದ್ಧನ ಚರಿತ್ರೆ ಓದಿ ನೋಡಿ ನೀವು. ಬುದ್ಧ ಸತ್ತು 300 ವರ್ಷ ಆದಮೇಲೆ ಜನ ಬುದ್ಧನನ್ನು ನೆನೆಸ್ತಾರೆ. 300 ವರ್ಷ ಬುದ್ಧನನ್ನು ಮರೆತೇ ಬಿಡ್ತಾರೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಇವೆಲ್ಲವೂ ಕೂಡ ನಾವು ಕಾಣುವಂಥದ್ದು. ಒಟ್ಟಾರೆ ಮೆನ್ ಆರ್ ರಿಮೆಂಬರ್ಡ್ ನಾಟ್ ಫಾರ್ ದರ್ ಪವರ್, ಪೊಸಿಷನ್ ಆರ್ ವೆಲ್ತ್, ಬಟ್ ಫಾರ್ ದ ವರ್ಕ್ ದೇ ಡೂ ಡ್ಯೂರಿಂಗ್ ದರ್ ಲೈಫ್ ಟೈಮ್. ಆ ಕೆಲಸ ಅಷ್ಟೇ ಉಳಿಯುತ್ತೆ, ಇಂಕಿದೆಲ್ಲವೂ ಕೂಡ ಹೊರಟೋಗುತ್ತೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಆಮೇಲೆ ಎಚ್ ಕೆ ಪಾಟೀಲ್ ಇನ್ನೊಂದು ಮಾತು, ಮಾರ್ಮಿಕವಾದ ಮಾತು ಹೇಳಿದ್ರು. ಏನು ಅಂದರೆ, ನೋಡಿ, ನಾವು ಯಾವುದೇ ಕೆಲಸ ಮಾಡಲಿ ಅದಕ್ಕೆ 3 ಅಂಗ ಇರ್ತದಂತೆ: ಆಚಾರ, ವಿಚಾರ, ಪ್ರಚಾರ. ಕೆಲವರು 3 ಬ್ಯಾಲೆನ್ಸ್ ಮಾಡಿ ಒಳ್ಳೆಯ ಹೆಸರು ತೊಗೊಂಡ್ಬಿಡ್ತಾರೆ. ಕೆಲವರು ಮಾಡೋದಿಲ್ಲ, ಬರೀ ವಿಚಾರಕ್ಕೆ ಅಂಟ್ಕೋತಾರೆ, ಕೆಲವರು ಬರೀ ಆಚಾರಕ್ಕೆ ಅಂಟ್ಕೊಳ್ತಾರೆ, ಇಲ್ಲಿ ಕೆಲವರು ಬರೀ ಪ್ರಚಾರಕ್ಕೆ ಅಂಟ್ಕೊಳ್ತಾರೆ. ನಿಮಗೆಲ್ಲ ಗೊತ್ತಿದೆ ಪ್ರಚಾರಕ್ಕೆ ಅಂಟ್ಕೊಳ್ಳೋರು ಏನಾಗ್ತಾರೆ ಅಂತ. ಅದರಿಂದ ಯಾರು ಈ ಆಚಾರ, ವಿಚಾರ, ಪ್ರಚಾರದ 3 ಬ್ಯಾಲೆನ್ಸು 33.33% ಇಟ್ಕೊಂಡು ಮಾಡ್ತಾರೆ, ದೇ ವಿಲ್ ಬಿ ವೆರಿ ಸಕ್ಸಸ್ಫುಲ್. ಆದರೆ ನಮ್ಮ ಫಗು ಹಳಕಟ್ಟಿಯವರು ಪಾಪ ಬರೀ ವಿಚಾರಕ್ಕೆ, ಆಚಾರಕ್ಕೆ ಅಂಟುಕೊಂಡು ಪ್ರಚಾರಕ್ಕೆ ಹೋಗದೇ ಇದ್ದದ್ರಿಂದ ನಾವು ಇಷ್ಟು ವರ್ಷದಿಂದ ಕಾಯಬೇಕಾಯಿತು. ಇಂಥ ಒಂದು ಅನರ್ಘ್ಯ ರತ್ನ ನಮ್ಮ ಕನ್ನಡ ನಾಡಿಗೆ ಸಿಕ್ಕಿದೆ. ನಾನಾದರೂ ಕೂಡ ಬಸವಶ್ರೀ ಮರಣೋತ್ತರ ಪ್ರಶಸ್ತಿಗೆ ನಾನು ಕೂಡ ಕೈ ಜೋಡಿಸ್ತೇನೆ. ಗಾಂಧಿ ಸ್ಮಾರಕ ನಿಧಿ ಕೂಡ ನಿಮ್ಮ ಜೊತೆಯಲ್ಲಿದೆ. ನಾನು ಕೂಡ ಎಲ್ಲಿಗೆ ಬೇಕಾದರೂ ಬರ್ತೇನೆ. ಮುಖ್ಯಮಂತ್ರಿಗಳು ನೋಡೋದು ಏನಾದರೂ ಆಗಲಿ, ಈ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಯಾಕಂದರೆ ಇದು ಮಾಡೋದ್ರಿಂದ ಇದು ನಿಜವಾದ ಕನ್ನಡದ ಕೆಲಸ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ. ಇಷ್ಟು ಹೇಳಿ, ಗಾಂಧಿ ಭವನದಲ್ಲಿ ನಡೆದದ್ದು ಈ ಕಾರ್ಯಕ್ರಮ ಅತ್ಯಂತ ಸ್ತುತ್ಯಾರ್ಹವಾದದ್ದು. ನನಗಂತೂ ಬಹಳ ಸಂತೋಷ ತಂದಿದೆ. ಗಾಂಧೀಜಿಯವರಿಗೂ ಕೂಡ ಸಂತೋಷ ತಂದಿರುತ್ತೆ ಅಂತ ಅಂದ್ಕೊಂಡು ಎಲ್ಲರೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಫ್ಲೈಟು ಟೇಕ್ ಆಫ್ ಚೆನ್ನಾಗಾಗೋದು, ಲ್ಯಾಂಡಿಂಗ್ ಚೆನ್ನಾಗಾಗೋದು ತುಂಬ ಮುಖ್ಯ. ಆದರೆ ಆ ಮೇಲ್ಗಡೆ ಹೋದ್ಮೇಲೆ ಸರಿಯಾಗಿ ಪ್ರಯಾಣ ಮಾಡೋದಿದೆಯಲ್ಲ, ಅದು ಎಲ್ಲಕ್ಕಿಂತ ತುಂಬ ಮುಖ್ಯ. ಅಧ್ಯಕ್ಷರಾಗಿ ಆ ಕಾರ್ಯವನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿರುವಂತಹ ಡಾಕ್ಟರ್ ಉಡೇಪಿ ಕೃಷ್ಣ ಅವರಿಗೆ ಇದೀಗ ಶ್ರೀ ಪಾಲನೇತ್ರ ಅವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ಚಪ್ಪಾಳೆಯ ಮೂಲಕ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.